ಪಾಪ ಸತ್ಯ ನನಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದಾನೆ. ಇವನು ಬಹಳ ಬ್ರಹ್ಮಚಾರಿ ಅಂತೆ. ಈಗ ಒಳ್ಳೆ ಬಾಲ ಇಲ್ದಿರೋ ನಾಯಿ ಮರಿ ತರ ಆಡ್ತಾ ಇದ್ದಾನೆ. ಹಾಯ್ ಸತ್ಯ, ಬಾರ ಇಲ್ಲಿ. ಹಾರ ಇಲ್ಲಿ. ಅಲ್ಲ ಏನು ಹೀಗ್ ಚಡಪಡಿಸ್ತೀಯ ನೀನು? ಅಲ್ಲ, ನೀನು ಅವಳು ಅಷ್ಟೊಂದು ಅವಾಯ್ಡ್ ಮಾಡಿದ್ರು ಅವಳೇ ಬೇಕು ಅಂತ ಕೋತಿ ತರ ಒದ್ದಾಡ್ತಿದ್ಯಲ್ಲಯ್ಯ. ಏನ್ ಸಮಾಚಾರ? ನಿನ್ನಿಂದ ಒಂದು ಹೆಣ್ಣಿಗೆ ಅನ್ಯಾಯವಾಗಿ ಹರ್ಟ್ ಆಗಿದೆ ಅನ್ನೋ ಗಿಲ್ಟ ಅಥವಾ ಬೇರೆ ಏನಾದ್ರೂ ಇದೆಯಾ? ಅದು ನನ್ನ ಮನಸ್ಸ. ನಾನೇ ಯಾಕೆ ಹೀಗಾಡ್ತೀನಿ ಇವತ್ತು? ಸಾಹೇಬ್ರ, ನಮಗ್ ಸಹಾಯ ಮಾಡಕ್ ಬಂದು ನಿಮಗ ತ್ರಾಸ ಆತ್ರಿ. ಇನ್ನು ನಿಮಗ್ ತ್ರಾಸ್ ಕೊಡಕ ನಮ್ಮ ಮನಸ್ಸು ಯಾಕೋ ಒಪ್ತಿಲ್ರಿ. ನಮ್ಮ ಕಾಲನಿ ಒಳಗ ಲಕ್ಷ್ಮಕ್ಕನ ಮನಿ ಒಂದ್ ಬಿಟ್ಟು ನಮ್ಮ ಎಲ್ಲಾರು ಮನಿ ಸ್ವಂತದ ಅದಾವ್ರಿ ಸಾಹೇಬ್ರ. ಅದಕ್ಕ ನಮ್ಮ ಮನಿನ ಆ ರಣಾಗ್ ಬರ್ದು ಕೊಡ್ಬೇಕಂತ ನಿರ್ಧಾರ ಮಾಡಿದ್ರಿ. ದುಡ್ಡು ತಿನ್ನು ನಮ್ಮಂತ ಬಡವ್ರ ಬದುಕೆಲ್ಲ ಹೀಗೆ ಸರ್. ರಾಜಕಾರಣಿಗಳು, ಶ್ರೀಮಂತರು ಯಾರ್ ಬೇಕಾದ್ರೂ ಬಂದು ನಮ್ ಜೀವದ ಮೇಲೆ ನಡ್ಕೊಂಡು ಓಡಾಡ್ತಾ ಇರ್ಬೋದು. ಬಿಡಿ ಸರ್, ನಮ್ ಮನೆ ಬರ ಇದ್ದಂಗ ಆಗುತ್ತೆ. ನಿಮ್ಗೇನಾರು ತಲೆ ಕೆಟ್ಟಿದ್ಯಾ? ನಾನು ಭೂಮಿ ಸೇರ್ಕೊಂಡು ಇಷ್ಟೆಲ್ಲ ಒದ್ದಾಡ್ತಿರೋದು ಇದಕ್ಕೋಸ್ಕರನ? ನೀವೆಲ್ಲ ರಾಣಿಗೆ ನಿಮ್ ಜಾಗಗಳನ್ನ ಬರ್ಕೊಡೋದಾಗಿದ್ರೆ ನಾವ್ ಇಷ್ಟಿನ ಏನಕ್ಕೆ ಕಷ್ಟ ಪಡ್ಬೇಕಾಗಿತ್ತು? ಅದು ಹಂಗಲ್ರಿ ಸಾಹೇಬ್ರ, ಸುಮ್ಮನೆ ನಮ್ ತಲೆ ಬ್ಯಾನೆ ನಿಮ್ಗಂತ. ಸದ್ಯ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಒಳ್ಳೇದಾಯ್ತು. ಈಗಲೇ ರಾಣಂಗ್ ಫೋನ್ ಮಾಡಿ ಹೇಳ್ಬಿಡ್ತೇನೆ ನಾನು. ಅಜಿತಾ, ಇವ್ರ ಜಾಗ ಎಲ್ಲ ರಾಣಂಗ್ ಬರ್ಕೊಟ್ರೆ ನಿನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಬೋದಲ್ವೇನೋ? ಮಾ, ಇವ್ರೇನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ನೀವು ಹಾಗೆ ಮಾತಾಡ್ತೀರಲ್ಲ ರೀ. ಇದ್ರಲ್ಲಿ ಅಷ್ಟೇದ್ ಯಾವ ತಪ್ಪು ಇಲ್ಲ. ಅವ್ರು ಒಬ್ಬ ತಾಯಿಯಾಗಿ ಯೋಚನೆ ಮಾಡ್ತಿದಾರಷ್ಟೇ. ತಾಯಿಗೆ ಮಗನ್ ಸುಖ ಸಂತೋಷ ಕ್ಷೇಮವಾಗಿರೋದು ತುಂಬಾ ಮುಖ್ಯ ಅಲ್ವಾ? ಆದ್ರೆ ಅವ್ರ ಮಗನ್ಗೆ ಜನಗಳ ಕಷ್ಟ ಅವನ್ ಕಷ್ಟ, ನೊಂದವ್ರ ಕಣ್ಣೀರು ಅವನ್ ಕಣ್ಣೀರು. ಹೋಗ್ಲಿ ಬಿಡಮ್ಮ ಭೂಮಿ, ನನ್ಗೂ ಅವನ್ ಪರಿಸ್ಥಿತಿ ಅರ್ಥ ಆಗುತ್ತೆ. ನಾನು ಈ ಕ್ಷಣದಲ್ಲಿ ರಿಯಾಕ್ಟ್ ಮಾಡ್ಬಿಟ್ಟೆ. ನೋಡಿ, ನೀವ್ ಯಾರು ತಪ್ಪು ತಿಳ್ಕೊಬೇಡಿ. ಹಾ, ನಡ್ರಪ್ಪ, ಎಲ್ಲಾರು ಎದ್ದಳ್ರಿ, ನಡ್ರಿ ಹೋಗೋಣ. ಸದಾನಂದ್, ಒಬ್ಬ ಕಾನ್ಸ್ಟೇಬಲ್ ಆಗಿ ಮಾತಾಡಿ ಚಿಕ್ಕ ಹುಡುಗರ ತರ ಬಿಹೇವ್ ಮಾಡ್ಬೇಡಿ. ನೋಡಿ, ನನ್ನ ಏರಿಯಾ ಲಿಮಿಟ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಜಾಗದಲ್ಲಾಗಿದ್ರು ಈ ತರ ಆಗಿದ್ದಿದ್ರೆ ನಾನು ಅವ್ರ ಜೊತೆ ನಿಂತಿರ್ತಾ ಇದ್ದೆ. ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಿದ್ದೆ ಅದಕ್ರಿ. ನೋಡಿ, ಈಗ ನನಗೆ ಟ್ರಾನ್ಸ್ಫರ್ ಆಗ್ತಿದೆ ಅನ್ನೋ ಒಂದೇ ಒಂದ್ ಸೆಂಟಿಮೆಂಟ್ ವಿಚಾರನ ನಿಮ್ ತಲೆಯಲ್ಲಿ ಇಟ್ಕೊಂಡು ಈ ತಪ್ಪನ ಮಾಡಕ್ ಹೋಗ್ಬೇಡಿ. ಆ ರಾಣಿಗೆ ನೀವು ಕಷ್ಟಪಟ್ಟು ದುಡಿದಿರೋ ಮನೆಗಳನ್ನ ಬರ್ಕೊಡ್ತೀನಿ ಅಂತ ಹೇಳಿ ದುಡುಕ್ಬೇಡಿ. ನನ್ನನ್ನ ಅದ್ ಯಾವುದೇ ಮೂಲೆಗೆ ಟ್ರಾನ್ಸ್ಫರ್ ಮಾಡಿದ್ರು ನೀವು ಹೆದರ್ಬೇಡಿ. ನೀವು ಏನ್ ಅನ್ಕೊಂಡಿದಿರೋ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹಾಗೆ ನಡ್ಕೊಳ್ಳಿ. ನೀವ್ ಯಾವುದೇ ಕಾರಣಕ್ಕೂ ನಿಮ್ ಜಾಗಗಳನ್ನ ಅವನು ಕೊಟ್ಟು ಸೋಲ್ನ ಒಪ್ಕೋಬೇಡಿ. ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನ್ಯಾಯ ಖಂಡಿತ ನಮ್ ಕಡೆ ಇದೆ. ಈಗ ನನಗಿರೋದು ನನ್ನ ಚಿಂತೆ ಅಲ್ಲ, ನಿಮ್ಮ ಚಿಂತೆ. ನಿಮ್ಮ ಮನೆಗಳನ್ನ ವಾಪಸ್ ಕೊಡಿಸ್ತೀನಿ ಅಂತ ನಿಮ್ಮೆಲ್ರಿಗೂ ಮಾತು ಕೊಟ್ಟಿದ್ದೆ. ಆದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗದೆ ಸೋಲ್ತಾ ಇದೀನಿ. ಹಾಗಂತ ನೀವೆಲ್ಲರೂ ನೆರೆ ಇಲ್ದೇ ಇರೋರಾಗಿದ್ದೀರಾ ಅಂತ ಅನ್ಕೋಬೇಡಿ. ಬೆಂಗಳೂರಲ್ಲಿ ನನ್ನ ಸ್ನೇಹಿತರೊಬ್ರು ಪೊಲೀಸ್ ಫ್ರೆಂಡ್ ಇದ್ದಾರೆ. ಅವ್ರಿಗೆ ಊರಾಚೆ ಒಂದು ತೋಟದ ಮನೆ ಇದೆ. ಆ ತೋಟದ ಮನೆಯಲ್ಲಿ ನಿಮ್ಗೆಲ್ಲರಿಗೂ ಉಳ್ಕೊಳ್ಳೋದಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದೀನಿ. ಅದಕ್ಕೆ ಅವರು ಓಕೆ ಅಂತ ಹೇಳಿದ್ದಾರೆ. ಪೊಲೀಸ್ ಅವ್ರ ತೋಟ ಅಂದ್ಮೇಲೆ ಅಲ್ಲಿಗೆ ಬಂದು ನಿಮ್ ಮೇಲೆ ದಾಳಿ ಮಾಡೋದಾಗಿರ್ಬೋದು, ನಿಮ್ ಮೇಲೆ ಕೈ ಮಾಡೋ ಧೈರ್ಯ ಯಾರು ಮಾಡಲ್ಲ. ಆದ್ರೆ ಈ ರಾಣನ್ ವಿಚಾರ ನಾನು ಇಲ್ಲಿಗೆ ಬಿಡಲ್ಲ. ನನ್ನ ಟ್ರಾನ್ಸ್ಫರ್ ಆದ್ಮೇಲೂ ಇದಕ್ಕೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಸರಿ ಸಾಹೇಬ್ರೆ, ನಮಗೆ ನೀವು ಭೂಮಿ ಇದ್ದೀರಾ ಅನ್ನೋ ಧೈರ್ಯ, ಅದಕ್ಕೆ ನಾವ್ ಆ ರಾಣಂಗೆ ಸೆಡ್ ಹೊಡೆದಿದ್ದು. ಮುಂದೇನು ನಾನು ನನ್ ಗಂಡ ನಿಮ್ ಜೊತೆಲಿ ಇದ್ದೇ ಇರ್ತೀವಕ್ಕ. ಸರ್, ನಿಮ್ ಈ ಪರಿಸ್ಥಿತಿಗೆ ನಾವೆಲ್ಲಾರು ಕಾರಣ್ರಿ. ಆದ್ರೂ ನಮ್ಮನ್ನ ಇಷ್ಟು ಕೇರ್ ಮಾಡಕತ್ತಿರಲ್ಲ ಸರ್. ನಿಜವಾದ ಹೀರೋ ನೀವರಿ ಸರ್. ನಿಮ್ಮಂತ ಪೊಲೀಸ್ನವ್ರು ಇನ್ನೂ ಇರೋದ್ರಿಂದ ಸರ್ ಬಡವರು ನಿಮ್ ಮೇಲೆ ನಂಬಿಕೆ ಇಟ್ಕೊಂಡಾರೆ. ಅಜಿತ್ ಡೆಲ್ಲಿಗೆ ಹೋಗೋದು ಫಿಕ್ಸ್. ಆದ್ರೆ ಅವನಲ್ಲಿಗೆ ಹೋದ್ರೆ ನಾನು ನನ್ನ ಮದ್ವೆ ಆಗಿ ಈ ಆಸ್ತಿಗೆ ಯಜಮಾನಿ ಆಗ್ಬೇಕು ಅನ್ನೋ ಆಸೆ ಈಡೇರಲ್ವಲ್ಲ. ಅಂಜು ಬೇಬಿ, ಡೋಂಟ್ ಗೆಟ್ ಅಪ್ಸೆಟ್. ನಾನ್ ನಿನ್ಗೇನ್ ಹೇಳಿದ್ದೀನಿ, ಮಾತು ಕೊಟ್ಟಿದ್ದೀನಿ ತಾನೆ. ಅಜಿತ್ ಜೊತೆ ನಿನ್ ಮದ್ವೆ ಮಾಡಿಸ್ತೀನಿ. ಈ ಅಮ್ಮನ ಮೇಲೆ ನಂಬಿಕೆ ಇಡು. ಆದಷ್ಟು ಬೇಗ ನಿನ್ನೆಲ್ಲ ನಾನಾಗೆ ಇಲ್ಲಿ ಕರ್ಸ್ಕೊತೀನಿ. ಅಲ್ಲಿವರೆಗೂ ಬರೋ ಅವಸರ ಮಾಡ್ಬೇಡ.
ಜಾಣೆ. ಟೇಕ್ ಕೇರ್ ಬೇಬಿ. ಅಜಿತ್ ಮತ್ತೆ ಭೂಮಿನ ದೂರ ದೂರ ಮಾಡಿದಾಯ್ತು. ಇನ್ನು ಆದಷ್ಟು ಬೇಗ ಅಜಿತ್ ಜೊತೆ ನನ್ನ ಮಗಳು ಮದುವೆ ಮಾಡಿ ಮುಗಿಸ್ಬಿಟ್ರೆ ನನ್ನ ತಲೆಯಿಂದ ದೊಡ್ಡ ಭಾರ ಇಳಿಸ್ದಂಗ ಆಗತ್ತೆ. ಅಜಿತ್ ಮತ್ತೆ ಅಂಜು ಮದುವೆ ನಡಿಬೇಕು ಅಂದ್ರೆ ಮೊದ್ಲು ಭೂಮಿ ಮತ್ತೆ ಅಜಿತ್ ದೂರ ಆಗ್ಬೇಕು ಅಲ್ವಾ ಮೇಡಮ್? ಈ ಭೂಮಿನೂ ಅಜಿತ್ ಜೊತೆ ಡೆಲ್ಲಿಗೆ ಹೋದ್ರೆ ಇವ್ರಿಬ್ರ ಸುಖ ಸಂಸಾರ ಅಲ್ಲೂ ಕಂಟಿನ್ಯೂ ಆಗುತ್ತೆ. ಡೆಲ್ಲಿಲಿದ್ದಾಗ ಭೂಮಿ ಪ್ರೆಗ್ನೆಂಟ್ ಆಗ್ಬಿಟ್ರಂತೂ ಮುಗೀತು ಕತೆ. ಹುಟ್ಟೋ ಮಗು ಅವರಿಬ್ಬರು ಬಾಂಧವ್ಯನ ಇನ್ನೂ ಬಿಗಿ ಮಾಡುತ್ತೆ. ಅಲ್ಲಿಗೆ ಅಜಿತ್ ಅಂಜು ಪಾಲ್ಗೆ ಕನ್ಸು ಕಂಡ ನಕ್ಷತ್ರ ತರ ಉಳಿದ್ಬಿಡಲ್ವ? ನಾನು ಯಾಂಗಲಿಂದ ಯೋಚನೆ ಮಾಡಿರ್ಲಿಲ್ಲ. ಅಜಿತ್ ಟ್ರಾನ್ಸ್ಫರ್ ಆಗಿ ಹೋದ್ರೆ ನಾನು ನನ್ನ ಕೆಲಸಗಳನ್ನೆಲ್ಲ ಈಸಿಯಾಗಿ ಮಾಡ್ಕೋಬಹುದು ಅಂತ ಖುಷಿ ಆಗುತ್ತೆ. ಬಟ್ ನೀನು ಹೇಳ್ತಿರೋದು ಕರೆಕ್ಟ್. ಅಜಿತ್ ಟ್ರಾನ್ಸ್ಫರ್ ಆಗಿ ಹೋಗ್ತಿರೋದು ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಅಂಜು ಪ್ರಾಬ್ಲಮ್ ಆಗ್ತಿದೆ. ಏನ್ ಮಾಡ್ತಾ ಇದೆ ನಾನು? ಈಗ ನೀವು ಅಜಿತ್ ಟ್ರಾನ್ಸ್ಫರ್ ಅನ್ನ ಕ್ಯಾನ್ಸಲ್ ಮಾಡಿಸೋದಕ್ಕಂತೂ ಆಗಲ್ಲ. ಬಟ್ ಅಟ್ಲೀಸ್ಟ್ ಅವ್ರು ಒಬ್ಬರೇ ಹೋಗೋ ಥರ ಆದರೂ ಮಾಡ್ಬೋದಲ್ವಾ? ನೀವು ಸಾಕ್ಷಿ ಹತ್ರ ಹೇಳ್ತಾ ಇದ್ರಲ್ವಾ, ಭೂಮಿನ ಇಲ್ಲೇ ಉಳಿಸ್ಕೋತೀನಿ, ಅಜಿತ್ ಅಲ್ಲಿ ಭೂಮಿ ಇಲ್ಲಿ, ಹಾಗೆ ಅವರಿಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡಿ ಇಬ್ರು ದೂರ ದೂರ ಆಗೋ ಥರ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅದನ್ನಾದ್ರೂ ಮಾಡಿದ್ರೆ ಆಗ ಅಜಿತ್ ಒಂಟಿ ಆಗ್ತಾನೆ. ಅಂಜು ದಾರಿ ಕೂಡ ಕ್ಲಿಯರ್ ಆಗುತ್ತೆ. ಓ ಹಲೋ, ನಾನೇನೋ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಸಾಕ್ಷಿ ಹತ್ರ ಅವನೊಬ್ಬನ್ನೇ ಕಳಿಸ್ತೀನಿ ಅಂತ. ಹೇಳ್ದಷ್ಟು ಸುಲಭ ಅಂದ್ಕೊಂಡಿದ್ಯಾ ಅಜಿತ್ ಒಬ್ಬನ್ನೇ ಡೆಲ್ಲಿಗೆ ಸಾಗ್ ಹಾಕೋದು? ಅದು ಅಲ್ಲದೆ ಭೂಮಿಗೆ ನನ್ನಿಂದಾನೇ ಡೇಂಜರ್ ಅನ್ನೋದು ಅವನ ಮನಸ್ಸಲ್ಲಿ ಇನ್ನೂ ಹಾಗೆ ಇದೆ. ಹೀಗಿರುವಾಗ ನಾನಿರೋ ಮನೆಯಲ್ಲೇ ಹೆಂಡತಿನ ಹೇಗೆ ಬಿಟ್ಟು ಹೋಗ್ತಾನೆ? ಮೇಡಮ್, ಬಿಟ್ಟು ಹೋಗೋದಕ್ಕೆ ಯಾರು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇಂಥ ವಿಷಯಕ್ಕೆಲ್ಲ ಆ ಶ್ರವಣ್ನ ಯೂಸ್ ಮಾಡ್ಕೊಳ್ಳಿ. ಅವನಿನ್ ಯಾತಕ್ಕಿರೋದು? ಹೇಗೂ ಅಜಿತ್ ಮತ್ತೆ ಭೂಮಿ ಡೆಲ್ಲಿಗೆ ಹೋಗ್ತಿರೋದು ಗೊತ್ತಾಗಿ ಹೆಂಡತಿನ ಹುಡ್ಕೋ ಕೆಲ್ಸನೂ ಅರ್ಧಕ್ಕೆ ಬಿಟ್ಟು ಬರ್ತಿದ್ದಾನೆ. ಅವನ ಹತ್ರ ಭೂಮಿ ಬಗ್ಗೆ ಅನುಕಂಪ ಬರೋ ತರ ಮಾತಾಡೋಣ. ಎಷ್ಟೇ ಆದ್ರೂ ಹೆತ್ತ ತಂದೆ ಅಲ್ವಾ, ಭೂಮಿನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಮನಸ್ಸು ಮಿಡಿದೇ ಇರಲ್ಲ. ಅವನೊಬ್ಬ ಭೂಮಿ ಇಲ್ಲಿರ್ಲಿ ಅಂತ ಮಾತು ಶುರು ಮಾಡಿದ್ರೆ ಸಾಕು, ಆ ಸಂಗೀತನೂ ಧ್ವನಿಗೂಡಿಸ್ತಾನೆ. ಆಮೇಲೆ ಭೂಮಿನ ಇಲ್ಲೇ ಉಳಿಸ್ಕೊಳ್ಳೋ ಚಾನ್ಸು ಜಾಸ್ತಿ ಆಗುತ್ತೆ. ಎಸ್, ಕರೆಕ್ಟ್. ಶ್ರವಣ್ ಮೂಲಕನೇ ಹೇಳಿಸೋಣ. ಬನ್ನಿ ಅವನು. ಕಾಲೋನಿಯವ್ರು ಎಲ್ಲಿ ಅಂತ ನೋಡ್ತಿದ್ದೀರಾ ಅಜ್ಜಿ? ಚಿನ್ನ, ಒಟ್ಟಾರ್ದವನ್ನೆಲ್ಲ ಕರೆದ್ಬಿಡು, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ರೀ, ಅವರೆಲ್ಲ ಆಮೇಲೆ ಊಟ ಮಾಡ್ತಾರಂತೆ. ಯಾಕೆ? ಅವ್ರೆಲ್ರು ಈಗ್ಲೇ ಊಟ ಮಾಡ್ಬೋದಿತ್ತಲ್ಲ. ಸಾಹೇಬ್ರು ಟ್ರಾನ್ಸ್ಫರ್ ಆಗೋವರೆಗೂ ನೀವೆಲ್ಲ ಅವ್ರ ಜೊತೆ ಸಮಯ ಕಳೀಲಿ, ಸುಮ್ಮನೆ ನಾವ್ ಯಾಕೆ ಅಡ್ಡಿ ಮಾಡೋದು ಅಂತ. ಪಾಪ, ಎಂಥ ಒಳ್ಳೆ ಜನ, ಇಂಥವ್ರಿಗೆ ಅನ್ಯಾಯ ಆಗ್ಬಾರ್ದಿತ್ತು. ಅಜಿತ, ನೀನು ಬೇರೆ ಊರಿಗೆ ಹೋಗ್ಲೇಬೇಕಾ? ಡಿಪಾರ್ಟ್ಮೆಂಟ್ ಇಂದ ಕಳ್ಸಿದ್ರೆ ಹೋಗ್ಲೇಬೇಕಜ್ಜಿ, ಬೇರೆ ಆಪ್ಷನ್ ಇಲ್ಲ. ಅಜಿತ, ನಿನಗೆಲ್ಲ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ದಿನದ ಮಟ್ಟಿಗೆ ನಾವೆಲ್ಲರೂ ಬಂದು ನಿಮ್ ಜೊತೆನೆ ಇರ್ತೀವಿ, ಏನ್ರಿ? ಸಂಗೀತ, ನನಗೂ ಆಸೆ ಇದೆ, ಆದ್ರೆ ಇಲ್ಲಿ ಫ್ಯಾಕ್ಟ್ರಿ ಕೆಲಸ ನೋಡ್ಕೋಬೇಕಲ್ಲ. ಅಜಿತ, ಇವಳನ್ನ ಮದ್ವೆ ಆಗದೆ ಹೋಗಿದ್ರೆ ವಠಾರದವ್ರು ಇವನ್ಗ ಹತ್ರನೂ ಆಗ್ತಿರ್ಲಿಲ್ಲ, ಇವನು ಊರ್ ಬಿಟ್ಟು ಹೋಗೋ ಸಂದರ್ಭನೂ ಬರ್ತಿರ್ಲಿಲ್ಲ. ನನ್ನ ಟ್ರಾನ್ಸ್ಫರ್ಗೆ ನೀವು ಭೂಮಿನ ಹೊಣೆ ಮಾಡಿದ್ರೆ ಅದು ನೀವು ನನಗ್ ಮಾಡ್ತಿರೋ ಅಂತ ಅವಮಾನ ಅಂತ. ನೀವ್ ಇನ್ನೊಂದ್ಸಲ ಏನಾದ್ರು ಇದೇ ತರ ಮಾತಾಡಿದ್ರೆ ನಾನು ಎಲ್ಲಿಗೆ ಹೋಗ್ತಾ ಇನ್ನೂ ಅಲ್ಲೇ ಇಟ್ಬಿಡ್ತೀನಿ, ಮಂಡ್ಯಕ್ಕೆ ಬರೋದೇ ಇಲ್ಲ. ಸರಿ, ಎಲ್ಲ ನಮ್ ಹಣೆ ಬರ ಅಂತ ತಿಳ್ಕೊಂಡು ಬಾಯಿ ಮುಚ್ಕೊಂಡಿರ್ತೀನಿ. ನಿನ್ನ ಅಲ್ಲೇ ಇಟ್ಬಿಡ್ತೀನಿ ಅಂತ ನಮ್ಮನ್ನೆಲ್ಲ ಹೆದರ್ಸ್ಬೇಡ. ಅಜಿತ, ಹೇಗಿದ್ರು ನೀನ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ನಾಳೆಯಿಂದ 1-2 ದಿನ ನಾವೆಲ್ಲರೂ ಹೊರಗಡೆ ಹೋಗಿ ಜೊತೆಲಿ ಇದ್ಬಿಟ್ಟು ಬರೋಣ. ಇಲ್ಲಮ್ಮ, ನೀವು ತಪ್ಪು ತಿಳ್ಕೊಂಬೇಡಿ. ನಾನು ಈ ಊರಲ್ಲಿ ಇದ್ದಷ್ಟು ದಿನ ನಾನು ಆ ರಾಣನ್ನ ಮತ್ತೆ ಅವ್ರ ಮಗಳನ್ನ ಅರೆಸ್ಟ್ ಮಾಡೋದಕ್ಕಾಗ್ಲಿಲ್ವಲ್ಲ ಅನ್ನೋ ಕಿರೀಟ ಕಾಡ್ತಿರತ್ತೆ. ಅದಕ್ಕೆ ನಾನೇ ಮನೆಯಿಂದ ಹೊರಡೋಣ ಅಂತೀನಿ. ಹಾಗಾದ್ರೆ ನಾನು ಸದ್ಯಕ್ಕೆ ನೀನು ಅಜ್ಜಿ ಜೊತೆ ಹೋಗೋದು ಬೇಡ. ಸಾಕ್ಷಿ ಫೋನ್ ಬರ್ತಿದೆ. ಸತ್ಯಂದು. ಸಾಕ್ಷಿ, ಯಾಕೆ ಮ್ಯೂಟ್ ಮಾಡಿದೆ? ಯಾಕೆ ರಿಸೀವ್ ಮಾಡಕ್ ಹೋದ್ರಿ? ಮಾತಾಡು, ಪರವಾಗಿಲ್ಲ, ಲೌಡ್ ಸ್ಪೀಕರ್. ಹಲೋ ಸತ್ಯ ಅವರೇ, ಹೇಳಿ. ಸದ್ಯ ರಿಸೀವ್ ಮಾಡಿದ್ರಲ್ಲ? ಅಲ್ಲ, ಯಾಕೆ ನೀವು ನನ್ನನ್ನು ಅಷ್ಟೊಂದು ಅವಾಯ್ಡ್ ಮಾಡ್ತಿದ್ರಿ? ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ನೀವು ರಿಸೀವ್ ಮಾಡ್ತಿಲ್ಲ. ನೀವ್ ನನ್ನ ರಾಣ ಮಗಳು ಅಂತ ಅನುಮಾನಿಸಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಹರ್ಟ್ ಆಗಿದೆ. ಸಾಕ್ಷಿ, ಐ ಆಮ್ ರಿಯಲಿ ಸಾರಿ.
ಒಂದೇ ಊರಲ್ಲಿ ಒಂದೇ ಹೆಸರಿರೋರು 100 ಜನ ಇರ್ತಾರೆ. ಅದ್ರಲ್ಲೂ ಸಾಕ್ಷಿ ಅನ್ನೋರು ಇರ್ತಾರಲ್ವಾ? ಹಾಗಿದ್ಮೇಲೆ ಸಾಕ್ಷಿ ಅಂತ ಹೆಸರಿರೋರೆಲ್ಲ ರಾಣನ್ ಮಗಳಾಗ್ಬಿಡ್ತಾರಾ? ಹೌದು ನನಗೆ ಅರ್ಥ ಆಯ್ತು. ಆದ್ರೆ ಒಂದು ವಿಷಯ ಏನು ಅಂದ್ರೆ, ನಾನು ರಾಣಾ ಮತ್ತು ಅವ್ರ ಮಗಳು ಅರೆಸ್ಟ್ ಆಗ್ತಿರೋ ವಿಷಯನ ನಿಮ್ಗೊಬ್ರು ಹೇಳಿದ್ದೆ, ನಿಮ್ಗೊಬ್ಬರಿಗೆ ಮಾತ್ರ. ಆದ್ರೆ ಅಜಿತ್ ರಾಣನ ಅರೆಸ್ಟ್ ಮಾಡೋಕ್ ಹೋಗಕ್ಕಿಂತ ಮುಂಚೆ ಈ ವಿಷಯ ಹೇಗ್ ಲೀಕ್ ಆಯ್ತು, ಯಾರ ಮೂಲಕ ಈ ವಿಷಯ ಲೀಕ್ ಆಯ್ತು ಅಂತ ಅಜಿತ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಆ ಕ್ರಿಮಿನಲ್ ರಾಣ ಮಗಳ ಹೆಸರು ಸಾಕ್ಷಿ, ನಿನ್ನ ಹೆಸರು ಸಾಕ್ಷಿ. ಅದಕ್ಕೆ ಅಂದ್ರೆ ನಮ್ಮಪ್ಪ ಅಮ್ಮ ನನ್ಗೆ ಸಾಕ್ಷಿ ಅಂತ ಹೆಸರಿಟ್ಟಿರೋದೇ ತಪ್ಪ ಸತ್ಯ ಅವ್ರೆ? ಹಾಗಲ್ಲ, ನೀವು ಅಪಾರ್ಥ ಮಾಡ್ಕೋಬೇಡಿ. ನನಗೆ ಈ ವಿಷಯದಲ್ಲಿ ಚಿಕ್ಕ ಕನ್ಫ್ಯೂಷನ್ ಆಯ್ತು ಅಷ್ಟೇ. ನಿಮ್ಗಿದು ಸಣ್ಣ ಕನ್ಫ್ಯೂಷನ್ ಇರ್ಬೋದು, ಆದ್ರೆ ನನ್ ಮನ್ಸಿಗೆ ಎಷ್ಟು ದೊಡ್ಡ ನೋವಾಗಿದೆ ಗೊತ್ತಾ? ಐ ಆಮ್ ರಿಯಲಿ ಸಾರಿ ಸಾಕ್ಷಿ. ನೋಡಿ, ನಾನು ನಿಮ್ಮ ಸ್ನೇಹಿತೆ ಸಾಹಿತ್ಯ ಅಣ್ಣ. ನೀವು ಯಾವುದೇ ಕಾರಣಕ್ಕೂ ನಾನು ಆ ಕೆಟ್ಟ ಉದ್ದೇಶ ಇಟ್ಕೊಂಡು ಹೇಳಿರ್ಲಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಿತ್ತು ತಾನೇ? ಹಾ, ನಾನು ಅರ್ಥ ಮಾಡ್ಕೊಂತೀನಿ. ಜೀವ ತೊಂದ್ರೆ ಇಲ್ಲ, ಆಗಿದ್ದನ್ನೆಲ್ಲ ಮರ್ತು ಬಿಡ್ತೀನಿ. ನೀವು ಮರೀರಿ, ಆದ್ರೆ ಲೈಫಲ್ಲಿ ಇನ್ ಮುಂದೆ ಯಾವುದೇ ಸಂದರ್ಭ ಬಂದ್ರು ನನ್ ಮೇಲೆ ಡೌಟ್ ಮಾಡೋ ಹಾಗಿಲ್ಲ. ನನ್ ಮೇಲೆ ನಾನು ಇನ್ಮೇಲೆ ಯಾವತ್ತೂ ಈ ತರ ತಪ್ಪು ಮಾಡ, ಆಯ್ತಾ? ಆದ್ರೆ ಇನ್ನೊಂದು ವಿಷಯ, ಅಜಿತ್ಗೆ ಈ ವಿಷಯದಲ್ಲಿ ಅನುಮಾನ ಬರಬಾರ್ದು ಅಂತ ನಿಮಗೆ ತಂದೆ ಇಲ್ಲ ಅಂತ ನಾನು ಇನ್ನೊಂದು ಸುಳ್ಳು ಹೇಳ್ಬಿಟ್ಟೆ. ಅದೇನಾಯ್ತು ಅಂದ್ರೆ, ನಿಮ್ಮ ತಂದೆ ಯಾರು ಅಂತ ಗೊತ್ತಿಲ್ಲ ಅಂದಿದ್ರೆ ಅಜಿತ ನಿಮ್ಮ ತಂದೆನೇ ರಾಣ ಅಂತ ಅನುಮಾನ ಪಟ್ಟಿರೋನು. ಈಗಾಗಲೇ ನಾನು ನಿಮ್ಮ ಮೇಲೆ ಒಂದ್ಸರ್ತಿ ಅನುಮಾನ ಪಟ್ಟಿದ್ದಕ್ಕೆ ನೀವು ಕೋಪ ಮಾಡಿಕೊಂಡು ನನ್ನನ್ನ ಬಾಯ್ಡೆ ಮಾಡಿಬಿಟ್ಟಿದ್ರಿ. ನನ್ನ ಫ್ರೆಂಡ್ ಅಜಿತ ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದೆ, ಮತ್ತೆ ನೀವು ಖಂಡಿತ ಸಹಿಸ್ತಿರ್ಲಿಲ್ಲ. ಅದಕ್ಕೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ನಾನು ಹೀಗೆ ಹೇಳ್ಬಿಟ್ಟೆ. ನೀವು ನನ್ನ ತಂಗಿ ಸಾಹಿತ್ಯ ಫ್ರೆಂಡ್ ಅನ್ನೋದನ್ನ ಮುಚ್ಚಿಟ್ಟು ಇನ್ನೊಂದು ಸುಳ್ಳು ಹೇಳ್ಬಿಟ್ಟೆ, ನೀವೊಬ್ರು ಫ್ಯಾಷನ್ ಡಿಸೈನರ್ ಅಂತ. ಸತ್ಯ ಅವ್ರೆ, ವಾಟ್ ಅ ಕೋಇನ್ಸಿಡೆನ್ಸ್! ನಾನು ನಿಜವಾಗ್ಲೂ ಫ್ಯಾಷನ್ ಡಿಸೈನರೇ. ಹೌದಾ? ವಾವ್, ಸದ್ಯ ನನ್ನ ಒಂದು ಸುಳ್ಳು ಮೈನಸ್ ಆಯ್ತು. ನೋಡಿ, ಇನ್ನು ಎಂಥ ಸಂದರ್ಭ ಬಂದ್ರು ನೀವು ನನ್ನ ಫೋನ್ ಅವಾಯ್ಡ್ ಮಾಡಲ್ಲ ಅಂತ ದಯವಿಟ್ಟು ಮಾಡ್ಕೊಡಿ. ಭೂಮಿ ಅಜಿತ್ ಜೊತೆ ಹೋಗೋದ್ ಬೇಡ್ವಾ? ಯಾಕೋ? ಅದು ಈಗ ಇವ್ರು ಹೋಗ್ತಾರ ಊರು ಹೋಗ್ದು, ಹೊಸ ಊರು ಹೊಸ ಜನ, ಅವ್ರಿಗೆಲ್ಲ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಅದಕ್ಕೆ ಮೊದಲು ಅವನೊಬ್ಬನೇ ಹೋಗಿ ಅಲ್ಲಿ ಏನು ಎತ್ತ ಅಂತ ನೋಡ್ಕೊಂಡು ಸೆಟ್ಲ್ ಆಗ್ಲಿ, ಆಮೇಲೆ ಒಳ್ಳೆ ದಿನ ನೋಡಿ ಕಳಿಸ್ಕೊಟ್ರಾಯ್ತು. ನನಗೆ ಶ್ರವಣ್ ಹೇಳೋದು ಸರಿ ಅನ್ನಿಸ್ತು. ಅಜಿತ್ ಒಬ್ನೇ ಹೋಗ್ಲಿ, ಇವ್ರೆಲ್ರು ಹೇಳೋದ್ ಕೇಳಿದ್ರೆ ನನ್ಗೂ ಇದೇ ಸರಿ ಅನ್ನಿಸ್ತಿದೆ. ಯಾಕಂದ್ರೆ ಭೂಮಿ ಅಜಿತ್ ಈ ಮನೇಲಿದ್ರೆ ಮನೆಯೆಲ್ಲ ತುಂಬ್ದಂಗಿರುತ್ತೆ. ಇವ್ರಿಬ್ರು ಒಂದೇ ಸಲ ಹೊಟ್ಟೋದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ. ಏನಂತೀಯ ಭೂಮಿ? ಅತ್ತೆ, ನನ್ಗಿಲ್ಲಿರೋದಕ್ಕೆ ನನ್ಗೆ ಅಭ್ಯಂತರ ಇದೆ. ಯಾಕಂದ್ರೆ ನಾನು ನನ್ನ ಹೆಂಡತಿ ಜೊತೆ ಇದ್ದಾಗೆ ನನ್ನ ಹೆಂಡತಿನ ಹೇಗೆಲ್ಲ ನಡ್ಸ್ಕೊಂತಾರೆ ಅಂತ ನನಗೆ ಗೊತ್ತಲ್ಲ. ಗೊತ್ತಿದ್ದು ನನ್ನ ಹೆಂಡತಿನ ಇಲ್ಲ ಹೇಗ್ ಬಿಟ್ಟು ಹೋಗ್ಲಿ ಅಮ್ಮ? ಹಾಗಲ್ಲ ಕಣೋ, ನಾನು ಎಲ್ಲಿರ್ತೀನೋ ಭೂಮಿ ಅಲ್ಲೇ ಇರ್ತಾಳೆ. ಇನ್ನು ಹೊಸ ಜಾಗ ಹೊಸ ಜನ ಆ ಚಿಂತೆ ಬೇಡ. ಪ್ರತಿಯೊಬ್ಳು ಹೆಣ್ಮಗಳು ಮದುವೆ ಆಗಿ ಬಂದಾಗ ಗಂಡನ ಮನೆಯವರು ಕೂಡ ಹೊಸ ಜನನೇ. ಇಂಥ ಗಂಡನ ಮನೆಯಲ್ಲಿ ಅನುಸರಿಸ್ಕೊಂಡು ಹೋಗ್ತಿರೋ ನನ್ನ ಹೆಂಡತಿ ನಾನು ಹೋಗ್ತಿರೋ ಹೊಸ ಜಾಗಕ್ಕೂ ಹೊಸ ಜನಕ್ಕೂ ಅನುಸರಿಸ್ಕೊಂಡು ಹೋಗೋದು ಏನ್ ಹೊಸ್ತಲ್ಲ. ನಾಳೆ ನಾನು ಭೂಮಿ ಹೊರಡ್ತಾ ಇದ್ದೀನಿ. ಭೂಮಿ ಬಾ, ಲಗೇಜ್ ಪ್ಯಾಕ್ ಮಾಡ್ಕೊ. ಅಜಿತಾ, ಊಟ ಮಾಡೋ? ಇಲ್ಲಮ್ಮ, ನಂಗೆ ಯಾಕೋ ಮನ್ಸಿಲ್ಲ. ಅಮ್ಮ, ನೀವೆಲ್ಲ ಊಟ ಮಾಡಿ. ನಮಗ್ ತಾನೇ ಊಟ ಮಾಡಕ್ ಹೇಗ್ ಮನ್ಸು ಬರುತ್ತೆ? ಭೂಮಿ ನಿನಗೆ ಹೇಳಿದ್ದು ಬಾ ಅಂತ. ಮನೆ ಹತ್ರ ಅಷ್ಟೊಂದು ದೇವಸ್ಥಾನಗಳಿದ್ರು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ ಕಾಲೇಜ್ ನಲ್ಲಿರೋ ಸಮಸ್ಯೆ ಎಲ್ಲ ಬಗೆಹರಿಸಿದ್ರೆ ಇಲ್ಲಿಗ್ ಬಂದು ಪೂಜೆ ಮಾಡಿಸ್ತೀನಿ ಅಂತ ಕರ್ಸ್ಕೊಂಡಿದ್ದೆ. ಅಜಿತಾ, ಏನೇನು ಕಣೋ? ಸಂಗೀತ, ಸದ್ಯ ಕಂಡು ಹಿಡ್ದಿಯಲ್ಲ. ಈ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀನಿ, ಈ ವಾರದಲ್ಲೇ ಮಗಳ ಮದ್ವೆ ಇಟ್ಕೊಂಡಿದ್ದೀನಿ. ನೀನು ನಿಮ್ ಮನೆಯವರೆಲ್ಲಾ ಬಂದು ನನ್ ಮಗಳಿಗೆ ಆಶೀರ್ವಾದ ಮಾಡ್ಬೇಕು. ಖಂಡಿತ ಬರ್ತೀವಿ ಪೂರ್ಣಿ.